ಕಹಿ ಸತ್ಯ. ಪ್ರತಿಯೊಬ್ಬರ ಜೀವನದಲ್ಲಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಸಮಯ ಬಂದೇ ಬರುತ್ತದೆ. ಆದರೆ ಆ ಸಮಯದಲ್ಲಿ ನೀವು ಡಿಸಿಷನ್ ತೆಗೆದುಕೊಳ್ಳಲು ತಡ ಮಾಡಿದರೆ ಇನ್ನೊಬ್ಬರು ನಿಮ್ಮ ಜೀವನದಲ್ಲಿ ಡಿಸಿಷನ್ ತೆಗೆದುಕೊಳ್ಳುತ್ತಾರೆ. ಜೀವನವು ನಿಲ್ಲುವುದಿಲ್ಲ. ಹಾಗಾಗಿ ಇಂತಹ ಸಂದರ್ಭ ಬಂದಲ್ಲಿ ನೀವು ಸರಿಯೋ ತಪ್ಪೋ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ಜೀವನವೇ ಅದು ಸರಿ ಅಥವಾ ತಪ್ಪು ಎನ್ನುವುದನ್ನು ಮುಂದೆ ಸೂಚಿಸುತ್ತದೆ. ತಂದೆ ತಾಯಿ ಎಷ್ಟೇ ಆಸ್ತಿ ಮಾಡಿರಲಿ ಇಲ್ಲದಿರಲಿ, ನಮ್ಮ ಜೀವನ ಮಾತ್ರ ನಾವೇ ದುಡಿದು ತಿನ್ನುವಂತೆ ಇರಬೇಕು. ಆಗ ಮಾತ್ರ ನಮಗೆ ನಮ್ಮ ಜೀವನದಲ್ಲಿ ಬೆಲೆ. ಹಣದ ಕೊರತೆ ಇದ್ದರೂ ನಮ್ಮ ಜೀವನದಲ್ಲಿ ಎಂದಿಗೂ ಗುಣದ ಕೊರತೆ ಇರಬಾರದು. ನಮ್ಮ ಗುಣವೇ ನಮಗೆ ಎಲ್ಲವನ್ನು ತಂದುಕೊಡುತ್ತದೆ. ರಾತ್ರಿ ಮಲಗಿದರೆ ಬೆಳಿಗ್ಗೆ ಏಳುತ್ತೇವೆ ಎಂಬ ಯಾವುದೇ ನಂಬಿಕೆ ಇರುವುದಿಲ್ಲ. ಹಾಗಾಗಿ 3 ದಿನ ಬದುಕಿದರೂ ನಿಯತ್ತಿನಿಂದ ಬದುಕಬೇಕು. ಬೇಡದ ಚಿಂತೆಗಳು ನಿಮ್ಮನ್ನು ಸುಡುವುದಕ್ಕಿಂತ ಮೊದಲು ನೀವೇ ಇದನ್ನು ಸುಟ್ಟು ಬಿಡಿ. ಆಗ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಮುಂದಿನ ದಾರಿಯನ್ನು ಸುಲಭವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ. ಯಾರು ನಮಗೆ ಜೀವನದಲ್ಲಿ ಎಲ್ಲರೊಂದಿಗೆ ಹೇಗೆ ಇರಬೇಕು, ವರ್ತಿಸಬೇಕು ಎಂದು ಹೇಳಿಕೊಡುತ್ತಾರೋ ಅವರೇ ನಮ್ಮೊಂದಿಗೆ ಕೊನೆಯವರೆಗೂ ಇರುವುದಿಲ್ಲ. ನೀವು ಎಷ್ಟೇ ಕೆಟ್ಟವರಾಗಿದ್ದರೂ ನಿಮಗೆ ನೀವೇ ಒಳ್ಳೆಯವರು. ನಿಮ್ಮ ಪ್ರತಿ ಕಷ್ಟದ ನಡುವೆಯೂ ಒಂದು ಅವಕಾಶ ಇದ್ದೇ ಇರುತ್ತದೆ. ಅದನ್ನು ನೀವು ಕಣ್ಣು ಬಿಟ್ಟು ನೋಡಿದಾಗಲೇ ಗೋಚರಿಸುವುದು. ನಿಮ್ಮ ಕಷ್ಟಗಳನ್ನು ತಿಳಿದು ಭರವಸೆಯ ಮಾತುಗಳನ್ನು ಹೇಳುವವರು ತುಂಬಾ ಜನರಿರುತ್ತಾರೆ. ಆದರೆ ಕಷ್ಟಗಳಿಗೆ ಸ್ಪಂದಿಸುವವರು ಯಾರೂ ಇರುವುದಿಲ್ಲ. ಒಂದು ವೇಳೆ ಇದ್ದರೂ ಅದು ದೇವರು ಮಾತ್ರ. ಜೀವನದಲ್ಲಿ ನಾವು ಕೆಲವೊಂದು ಪಡೆಯಲು ಸಹನೆಯಿಂದ ಕಾಯುವುದನ್ನು ಕಲಿಯಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ನಡೆಯುವುದೆಲ್ಲ ಸಮಯಕ್ಕೆ ತಕ್ಕಂತೆಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಹಾಗೆ ನಿಮ್ಮ ಸಮಸ್ಯೆ ಸಮುದ್ರದಷ್ಟು ದೊಡ್ಡದಾಗಿದ್ದರೂ ಅದನ್ನು ಎದುರಿಸುವ ಧೈರ್ಯ ಮತ್ತು ನಂಬಿಕೆ ಆಕಾಶದಷ್ಟು ಇರಬೇಕಾಗುತ್ತದೆ. ಆಗ ಮಾತ್ರ ಸಮಸ್ಯೆಯಿಂದ ಹೊರಬರಲು ಸಾಧ್ಯ. ಯಾವುದೇ ತರಹದ ಕೆಲಸಕ್ಕೆ ಓಡಿ ಹೋಗಲು ಆಗದಿದ್ದರೂ ಸರಿಯೇ, ನಡೆದುಕೊಂಡು ಆದರೂ ಹೋಗಿ. ಆದರೆ ಪ್ರಯಾಣವನ್ನು ಅರ್ಧಕ್ಕೆ ನಿಲ್ಲಿಸಿ ಹಿಂತಿರುಗಬೇಡಿ. ಫ್ರೆಂಡ್ಸ್, ಈ ಚಿಕ್ಕ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.